ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 594ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಗೆ ಮರಳಿ ರಾಮನಿಗೆ ಸುದ್ದಿ ಮುಟ್ಟಿಸಲು ನಾನು ನಿನ್ನೊಂದಿಗೆ ಮಾತಾಡಿದೆನು ಅಂತೂ ಹೇಳಿಕೊಳ್ಬೇಕಾದ್ರೆ, ಮನವರಿಕೆ ಮಾಡಬೇಕಾದ್ರೆ ನೀನೇನಾದರೂ ಒಂದು ಗುರುತನ್ನು ಕೊಡುವಂಥ ಸೀತೆಯಲ್ಲಿ ಹನುಮ ಕೇಳಿದಾಗ ಸೀತೆ ಹೇಳ್ತಾಳೆ, ನಾನು ರಾಮನ ಬದುಕಿನಾಗ ಒಂದು ಘಟನೆ ಘಟಿಸಿದೆ, ನಮ್ಮಿಬ್ಬರಿಗೆ ಅಷ್ಟೇ ಗೊತ್ತಿದೆ, ಆ ಘಟನೆಯನ್ನು ಹೇಳ್ತೇನೆ, ಅದನ್ನು ನೀನು ರಾಮನಿಗೆ ನೆನಪಿಸಿಕೊಟ್ಟಂದ್ರೆ ರಾಮನಿಗೆ ಮನವರಿಕೆ ಆಗ್ತಿದೆ, ನೀನು ಸೀತೆಗೆ ಬಂದೆ ಅಂತ ಹೇಳ್ಕೊಂತ ಆ ಘಟನೆ ವಿವರಣೆ ಮಾಡ್ತಾಳೆ. ಇವರು ಪ್ರಾರಂಭದಲ್ಲಿ ಚಿತ್ರಕೂಟದಲ್ಲಿದ್ದಾಗ ಅವಳು ಸಣ್ಣ ಸಣ್ಣ ಜಲಪಾತಗಳಲ್ಲಿ ಜಳಕ ಮಾಡಿಕೊಂಡು ಒಂದು ಬಂಡೆಗಲ್ಲ ಮ್ಯಾಗ ಕೂತಾಗ ಅಲ್ಲಿ ಒಂದು ಕಾಗಿ ಬರ್ತಿದೆ. ಆ ಬಂಡೆಗಲ್ಲ ಮೇಲೆ ಕೂತ ಕಾಗಿ ಅದನ್ನು ಮಾಂಸ ಅಂತ ತಿಳ್ಕೊಂಡು ಅದು ಅವಳ ವಕ್ಷಸ್ಥಳವನ್ನು, ಎದೆಯನ್ನು ಕುಕ್ಕಲಿಕ್ಕೆ ಶುರು ಮಾಡ್ತಿದೆ. ಅದನ್ನು ಅವಳು ಮುಂದುವರಿಸ್ತಾಳೆ. ನಾನು ಎಷ್ಟೇ ದೂರಟ್ಟಿದ್ದರೂ ಕಾಗೆ ಪದೇ ಪದೇ ಬಂತು ಕುಕ್ಕಿತ್ತು ಆಹಾರವೆಂದು. ಅದು ಆಹಾರ ಅಂತ ತಿಳ್ಕೊಂಡು ಮಾಂಸದ ಮುದ್ದೆ ಕಾಣಿಸ್ತಾ ಇತ್ತು. ಆಹಾರ ತಿಳ್ಕೊಂಡದು ನಾನು ಎಷ್ಟೇ ಅದನ್ನು ದೂರ ಸರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಹೊಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಪದೇ ಪದೇ ಹಾರಿ ಬಂದು ನನ್ನ ಎದೆಯನ್ನು ಕುಕ್ಕಲಿಕ್ಕೆ ಶುರು ಮಾಡಿತ್ತು. ಕಳಚಿತು ಮೇಲುಡಿಗೆ ಕಾಗೆ ಕಾಟಕ್ಕೆ. ನಾಯಿಯನ್ನು ಮೇಲುಡಿಗೆ ಸುತ್ತಕೊಂಡು ಕುಟ್ಟಿದ್ದಲ್ಲ, ಅದು ಬಂದು ಕುಕ್ಕುವುದರಿಂದ ಅದು ಮ್ಯಾಗಿಂದ ಏನಾಯಿತು, ಮೇಲುಡಿಗೆ ಕಳಚಿ ಬಿತ್ತು. ರಾಮನಕ್ಕನು ಕಂಡು ನನ್ನ ಲಜ್ಜೆ. ಆ ಮೇಲುಡಿಗೆ ಕಳಚಿ ಬಿದ್ದ ತಕ್ಷಣ ನನ್ನ ಒಂದು ಈ ಹೋರಾಟವನ್ನು ನೋಡಿ ರಾಮ ಅಲ್ಲೇ ಪಕ್ಕದಲ್ಲಿದ್ದ. ಅವನು ನೋಡಿ ನಗಾಕತ್ತಾವ. ರಾಮ ಮಲಗಿದೆ ರಾಮನ ಮಡಿಲಲ್ಲಿ ಕೋಪದಿ ಸಮಾಧಾನ ಪಡಿಸಿದ ರಾಮನನ್ನು. ನನಗೆ ಭಯಂಕರ ಸಿಟ್ಟು ಬಂತು. ಈ ಕಾಗೆ ನನಗೆ ಉಪದ್ರ ನೀಡಾಕತ್ತೆ, ನಾನು ರಕ್ಷಣೆ ಮಾಡ್ಕೊಳಕ್ಕೆ ಹೊಂಟೇನೆ, ನಾನು ಹುಡುಗಿ ಸಹಿತ ಬಿತ್ತು. ಇದೆಲ್ಲ ನೋಡಿಕೊಂಡು ನಾನು ಅಸಹಾಯಕ ನೋಡಿಕೊಂಡು ರಾಮ ನಗ್ತಾ ಇದ್ದಾನಲ್ಲ ಅಂಥೇಳಿ ನನಗೆ ಸಿಟ್ಟು ಬಂತು. ಸಿಟ್ಟಿನ ಹೋಗಿ ಏನು ಮಾಡಿದೆ, ಅವನ ಮಡಿಲಲ್ಲಿ ಮಲಕ್ಕೊಂಡೆ ಅಂತ ಸೀತೆ ಹೇಳ್ತಾಳೆ. ಮಲಗಿದ ರಾಮನ ಮಡಿಲಲ್ಲಿ ಕೋಪದಿ ಸಮಾಧಾನ ಪಡಿಸಿದ ರಾಮ. ನನಗೆ ಸಮಾಧಾನ ಹೇಳಕತ್ತ ರಾಮ. ಕಾಗೆ ಹಿಂಸೆಗೆ ತೊಯ್ದ ಕಣ್ಣುಗಳು ಒರೆಸಿ ಕಾಗೆ ಉಪಟಳ ಬಗ್ಗೆ ತಿಳಿಸಿದೆ ರಾಮನಿಗೆ. ಮುಂದೆ ಅವನನ್ನು ಸಮಾಧಾನ ಹೇಳಕತ್ತಿದ್ದ. ಅದೇ ಹೇಳಿದ, ನಾನು ಹೇಳಿದೆ ಕಣ್ಣೀರು ಹೊಂಟಿದ್ದು ನನಗೆ. ಯಾಕಂದರೆ ಕಾಗೆ ಉಪಟಳಾಗಿತ್ತು, ಚುಸ್ತ ಇದು ಮಾಡಿತ್ತದು, ಹಿಂಸೆ ಕೊಟ್ಟಿತ್ತು. ನನ್ನ ಕಣ್ಣೀರನ್ನು ಒರೆಸ್ಕೊಳ್ತಾ ನಾನು ಕಾಗೆಯಿಂದ ಆದ ಹಿಂಸೆಯ ಬಗ್ಗೆ ರಾಮನಿಗೆ ನಾನು ಹೇಳ್ತಾ ಇದ್ದೆ. ಮಲಗಿದೆ ದೀರ್ಘಕಾಲ ಮಡಿಲಲ್ಲಿ ರಾಮನ. ಇಷ್ಟೇ ಇದೆ ಅದು. ರಾಮನಿಗೆ ಏನು ಮಾಡಿದ, ಇದನ್ನು ಹೇಳ್ಕೊಂತ ನಾನು ಏನು ಮಾಡಿದೆ, ರಾಮನ ಮಡಿಲಲ್ಲಿ ನನಗೆ ನಿದ್ರೆ ಬಂತು. ಬಹಳ ಸಮಯದವರೆಗೆ ನಾನು ರಾಮನ ಮಡಿಲಲ್ಲಿ ಮಲಗಿದೆ. ಪ್ರತಿಯಾಗಿ ರಾಮ ಮಲಗಿದ ನನ್ನ ತೋಳುಗಳಲ್ಲಿ. ರಾಮನಿಗೂ ನಿದ್ರೆ ಬಂತು, ನನ್ನ ತೋಳದಲ್ಲಿ ರಾಮನು ಮಲಗಿದ. ಪುನಃ ಆ ಕಾಗೆ ನನ್ನ ಬಳಿ ಬಂತು. ನಾವಿಬ್ಬರು ನಿದ್ರೆಗೆ ಜಾರಿದಾಗ ಮತ್ತೆ ಆ ಕಾಗೆ ಬಂತು, ಪದೇ ಪದೇ ಕುಕ್ಕಿತ್ತು ನನ್ನ ವಕ್ಷಗಳನ್ನು, ಮತ್ತು ಒಂದು ನನ್ನ ಎದೆಯನ್ನು ಕುಕ್ಕಲಿಕ್ಕೆ ಶುರು ಮಾಡಿತು. ನನ್ನ ರಕ್ತ ಹನಿಗಳಿಂದ ತೊಯ್ದ ರಾಮ ಎಚ್ಚೆತ್ತ ಸುಖ ನಿದ್ರೆಯಿಂದ. ಮಲಗಿದ್ದ, ನನ್ನ ಎದೆಯಿಂದ ರಕ್ತ ಹರಿದ ರಾಮನಿಗೆ ಮುಟ್ಟಲ್ಲ, ರಾಮಂದ ಮೈ ತೊಯ್ದು ಕೂಡ ರಕ್ತದಿಂದ ಎಚ್ಚರ ತಾವು ಎದ್ದ. ಇದು ನೋಡಿ, ಈ ಒಂದು ಪ್ರಸಂಗ ನೋಡಿ. ಒಂದು ಕಡೆ ಮಹಾಭಾರತದಾಗ ಹೇಳ್ತಾರಲ್ಲಿ, ಕರ್ಣ ಪರಶುರಾಮನಲ್ಲಿ ವಿದ್ಯೆ ಕಲಿಯಾಕೆ ಹೋಗಿರ್ತಾನೆ, ಸುಳ್ಳು ಹೇಳಿ ಹೋಗಿರ್ತಾನೆ, ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಯುದ್ಧ ಕಲಿತಿರ್ತಾನೆ. ಆವಾಗ ಏನಾಗ್ತಿದೆ ಅಂದರೆ, ಒಂದು ಸಲ ಈ ಪರಶುರಾಮ ಮಲ್ಕೊಂಡಿರ್ತಾನೆ. ಮಲ್ಕೊಂಡು ಹೇಳಿದಾಗ ಇವನು ಶಿವ ಮಾಡ್ತಿರ್ತಾನೆ. ಒಂದು ಗುಂಗಿ ಹುಳ ಬಂದು ಇವನ ತೊಡೆಯನ್ನು ಇದು ಮಾಡ್ತದೆ. ಎಷ್ಟು ಅದು ಹಿಂಸೆ ಕೊಟ್ಟರು, ಯಾಕಂದರೆ ತೊಡೆ ಸರಿಸ್ಕೊಂಡೆ ನನ್ನ ಗುರು ಹೇಳ್ತಾನೆ ಅಂದ್ಕೊಂಡು ಎಲ್ಲ ಸಹಿಸ್ತಾನೆ. ಅದು ರಕ್ತ ಹೊರಗೆ ಬಂದು ಪರಶುರಾಮನ ಹತ್ತೆ ಎದ್ದು ನೋಡ್ತಾನೆ. ಅವಾಗ ಹೇಳ್ತಾನವ, ನೀನು ಬ್ರಾಹ್ಮಣನಾಗಿದ್ದೆ ಅಂದ್ರೆ ಏನು ನೀ ಹಸ್ಕೊಳ್ತಾರಾಕಿಲ್ಲ, ಇದು ಮಾಡ್ಕೊಳ್ತಾರಾಕಿಲ್ಲ, ನೀನು ಸಹಿಸ್ಕೊಂಡೆ ಅಂದರೆ ನೀನು ಬ್ರಾಹ್ಮಣ ಅಲ್ಲ, ನೀನು ಕ್ಷತ್ರಿಯನೇ ಇರಬೇಕು ಅಂಥೇಳಿ. ಆವಾಗ ನಿನ್ನೆ ಮೋಸದಿಂದ ನನಗೆ ನನ್ನಿಂದ ವಿದ್ಯೆ ಕಲಿಯಾಕೆ ಬಂದೀಯಾ, ನಾನು ನಿನಗೆ ವಿದ್ಯೆ ಕೊಡ್ತೇನೆ, ವರ ಕೊಡ್ತೇನೆ, ಆದರೆ ಆ ವರ ನಿನಗೆ ಯಾವಾಗ ಬೇಕಾಗಿರ್ತದಲ್ಲ ಆವಾಗ ಅದು ನಿನಗೆ ಸಹಾಯಕ ಬರುವುದಿಲ್ಲ ಅಂತೇಳಿ. ಇದೇ ಯುದ್ಧದಾಗ ಅರ್ಜುನ ಹೊಡೆಯೋ ಕಾಲಕ್ಕೆ ನೆನಪ. ಸೊ ಇಲ್ಲಿ ಅಲ್ಲಿ ಹೋಲ್ತಿದೆ ನೋಡಿ. ಸೊ ಹೇಗಿದೆ ಅಂದರೆ ರಾಮಾಯಣ ಘಟನೆ ಆದದ್ದು ಮೊದಲು,
ಇಲ್ಲಿ ಕಾಗೆ ಬಂದು ಅವಳನ್ನು ಎದೆಯನ್ನು ಕುಕ್ಕುವುದರಿಂದ ರಕ್ತ ಹರಿದು ರಾಮನಿಗೆ ಮುಟ್ಟಿದಾಗ ರಾಮ ಎಚ್ಚೆಲ್ತಾನೆ. ಅದು ಹೇಳ್ತಾನೆ ಅವನು, ನನ್ನ ರಕ್ತ ಹನಿಗಳಿಂದ ತೊಯ್ದ ರಾಮ ಎಚ್ಚೆತ್ತ ಸುಖ ನಿದ್ರೆಯಿಂದ ಅಜಾನುಬಾಹು ರಾಮ ನೋಡಿ ನನ್ನ ರಕ್ತಸಿತ ಎದೆ ಸರ್ಪದಂತೆ ಬುಸುಗುಡುತ್ತಾ ಕೇಳಿದ ಎನಗೆ, ಓ ದಿಂಡಿನಂತಹ ತೊಡೆಯ ಸೀತೆ, ಯಾರು ಮಾಡಿದರು ಗಾಯ ನಿನ್ನೆದೆಗೆ. ಎದ್ದು ನೋಡಿದ, ರಕ್ತ ಹೊರಗಿದ್ದಿತ್ತು. ಅವಾಗ ನನಗಂದ, ನಿನ್ನ ಎದೆಗೆ ಗಾಯ ಯಾರು ಮಾಡಿರು ಅಂತ ಹೇಳಿ ಕೋಪದಿಂದ ನನ್ನ ಪ್ರಶ್ನೆ ಮಾಡಿದ. ಸರ್ಪ ಕೋಪದೊಡೆ ಆಟವಾಡಿದವರು ಯಾರು? ಈ ಸರ್ಪ ಹಾವು ಕೋಪದಾಗದ ಸಿಟ್ಟಿನ ಹಾವಿನ ಜೊತೆಗೆ ಈ ಸರಸ ಆಡಿದವರು ಯಾರು ಅಂತ ರಾಮ ಸೀತೆಯನ್ನು ಕೇಳ್ತಾನೆ. ರಕ್ತ ಕಲೆ ತೀಕ್ಷಣ ಊರಿನ ಕಾಗೆ ಕಂಡು ಕಣ್ಣೆದುರು ಕುಳಿತಿದ್ದನು ರಾಮ. ಅದೇ ವೇಳೆದಾಗ ಸೀತೆ ಎದುರಿಗೆ ಅಲ್ಲಿ ಹೋಗಿ ಒಂದು ಕಾಗೆ, ಅದಕ್ಕಾಗೆ ಸೀತೆ ಉಪಟಾಳ್ಕೊಟ್ಟಂಥ ಕಾಗೆ ಕುಳಿತಿತ್ತು. ಆ ಕಾಗೆಗೆ ಏನು ಉಗುರುಗಳಿದ್ದಲ್ಲ, ಕಾಲಿನ ಉಗುರುಗಳಿಗೆ ಸೀತೆಯ ರಕ್ತ ಹತ್ತಿತ್ತು. ಅದನ್ನು ನೋಡಿದ ರಾಮ. ಅಂದರೆ ಈ ಥರದೇ ಇದೇ ಕಾಗಿನ ನನ್ನ ಸೀತೆಗೆ ಇದು ಉಪಟಾಳ ನೀಡಿದೆ, ಅವಳಿಗೆ ತೊಂದರೆ ಕೊಟ್ಟಿದೆ ಅಂತ, ಹಿಂಸೆ ನೀಡಿದೆ ಅಂತ ಮನವರಿಕೆ ಆಗ್ತಿದೆ. ತಕ್ಷಣ ಕೋಪಗೊಂಡ ರಾಮ ನಿರ್ಧರಿಸಿದ ವಧಿಸಲು ಕಾಗಿಯನ್ನು. ಇಷ್ಟು ಸೀತೆಗೆ ಇದು ಹಿಂಸೆ ಕೊಟ್ಟಿದೆ, ಇದನ್ನು ಜೀವಂತ ಬಿಡಬಾರ್ದು ಅಂತ ಹೇಳಿ ಅದನ್ನು ಕೊಲ್ಲಬೇಕಂತ ಹೇಳಿ ಸಿಟ್ಟಿಗೆ ಹೇಳ್ತಾನೆ. ಹಿರಿದು ಹಾಸಿಗೆಯಿಂದ ನೋಡಿ ಹೇಗಿದೆ ಇಲ್ಲಿ, ಅವನ ಕಡೆ ಆ ವೇಳೆದಾಗ ಬಿಲ್ಲು ಬಾಣ ಇರಾಕಿಲ್ಲ. ಇಲ್ಲಿ ಹಿರಿದು ಹಾಸಿಗೆಯಿಂದ ಹುಲ್ಲಿನ ಹಾಸಿಗೆ ಇತ್ತು, ಕುಶ ಹುಲ್ಲಿನ ಗರಿ ತಗೋತಾನ. ಮಾಡಿದ ಅಸ್ತ್ರ ಸಂಹರಿಸಲು ಕಾಗೆ. ಆ ಕಾಗೆಯನ್ನು ಸಂಹರಿಸಲಿಕ್ಕೆ ಕುಶ ಹುಲ್ಲಿನ ಗರಿಯನ್ನೇ ಅಸ್ತ್ರವನ್ನಾಗಿ ಮಾಡ್ತಾನೆ. ಇದೇ ನೋಡಿ ವಿದ್ಯೆ ಹೇಗಿರ್ತದೆ. ಕೆಲವೊಂದು ಜನ ಇವತ್ತು ಇದೆ ಆ ವಿದ್ಯೆ ಜನರಲ್ಲಿ ಇದೆ, ಇಲ್ಲ ಅಂತಿಲ್ಲ. ಅವ್ರ ಕೈಗೆ ಏನೇ ಕೊಟ್ಟರೆ ಅದನ್ನು ಅಸ್ತ್ರ ಮಾಡ್ತಾರೆ. ಅಸ್ತ್ರ ಅಂದರೆ ಆಯುಧ ಮಾಡ್ತಾರೆ. ಈಗ ಮನುಷ್ಯ ಇದೆ, ಮನುಷ್ಯನಲ್ಲಿ ಪ್ರತಿಯೊಂದೂ ಅವಯವಗಳು, ಅಂಗಗಳೇನಿಲ್ಲ, ಅವ ಆಯುಧಗಳೇ. ನಾವು ಕಣ್ಣು ಆಯುಧ ಹಾಕ್ತಿದೆ, ಕೈ ಆಯುಧ ಹಾಕ್ತಿದೆ, ಬೆರಳುಗಳು ಆಯುಧ ಹಾಕ್ತಾವೆ, ಕಾಲು ಆಯುಧ ಹಾಕ್ತಿದೆ. ಸಮಯ ಹೆಂಗೆ ಬರ್ತದೆ ಪ್ರೊಟೆಕ್ಷನ್ಗೆ ಇವು ಆಯುಧಗಳನ್ನ ಇವೆಲ್ಲ. ಮತ್ತು ಏನೇ ಸಿಕ್ಕರೂ ಸಹಿತ ಆಯುಧಗಳನ್ನಾಗಿ ಬಳಸ್ತಾರೆ. ಹುಲ್ಲು ಕಡ್ಡಿ ಸಿಕ್ಕರೂ ಆಯುಧಗಳನ್ನಾಗಿ ಬಳಸುವಂಥ ಕಲೆ ಮನುಷ್ಯನಲ್ಲಿ ಇದೆ. ಆವಾಗ ರಾಮ ಏನು ಮಾಡ್ತಾನಂದ್ರೆ, ಅಲ್ಲಿ ಕುಶ ಹುಲ್ಲಿನ ಗರಿ ಇರ್ತೈತೆ, ಆ ಗರಿ ತಗೊಳ್ತಾನೆ, ಅದನ್ನು ಅಸ್ತ್ರ ಮಾಡ್ತಾನೆ. ಕಾಗೆಯನ್ನು ಸಂಹರಿಸಲಿಕ್ಕೆ ಗರಿ ಅಸ್ತ್ರ ಬೆನ್ನಟ್ಟಲು ಕಾಗೆ, ಅದನ್ನು ಅಸ್ತ್ರ ಮಾಡಿ ಕಾಗೆ ಅಂತ ಎಸಿತಾನೆ. ಬೆನ್ನಟ್ಟಲು ಕಾಗೆಯನ್ನು ಹೆದರಿ ಕಾಗೆ ಬಂತು ರಾಮನ ಶರಣಕ್ಕೆ. ಗೊತ್ತಾಗ್ತದ ನೀವು ಅಸ್ತ್ರ ಬಿಟ್ಟಿದಾನೆ, ಇದು ನಾನು ಹೊಡಿತಿದ್ದ ಬಾ ಅಂಥೇಳಿ ಮಾಡಿದ ತಪ್ಪ ಅರಿವು ಮಾಡಿಕೊಂಡು ಅದು ರಾಮನ ಬಳಿ ಬರ್ತದೆ. ರಾಮಗೆ ಶರಣಾಗ್ತದೆ. ತೆಗೆಯದೆ ರಾಮನ ಅಸ್ತ್ರ ಪ್ರಾಣ ಬಲಗನ್ನು ತೆಗೆಯಿತು ಕಾಗೆಯು ಗೂಡು ಸೇರಿತು ಕಾಗೆ. ಅವಾಗ ಏನು ಮಾಡ್ತಾಯಿದ್ರು, ರಾಮನಿಗೆ ಅದು ಶರಣ ಬಂದರೂ ಕೂಡ ರಾಮ ಬಿಟ್ಟಂಥ ಅಸ್ತ್ರ ಅದನ್ನು ಬಿಡುವುದಿಲ್ಲ. ಅದು ಏನು ಮಾಡ್ತಿದೆ ಅಂದರೆ ಅದರದ್ದೊಂದು ಕಣ್ಣನ್ನು ತೆಗೀತದೆ. ಕಣ್ಣು ಕಳ್ಕೊಂಡು ಕಾಗೆ ಏನಾಗ್ತದೆ, ಪಾಶ್ಚಾತ್ತಾಪಟ್ಟು ತನ್ನ ಗೂಡವನ್ನು ಸೇರ್ತಿದೆ. ಎನಗೆ ಉಪಟಳ ಕೊಟ್ಟ ಕಾಗೆ ಒದಿಸಲು ಹುಲ್ಲುಗರಿ ಆಯುಧ ಮಾಡಿದ ರಾಮ ಎನ್ನ ಹೃತನನ್ನು ಕ್ಷಮಿಸುವನೆ. ನನಗೆ ತೊಂದರೆ ಕೊಟ್ಟಂಥ ಕಾಗಿ ಹುಲ್ಲುಗರಿನ ಒಂದು ಏನು ಮಾಡಿದ, ಅಸ್ತ್ರ ಮಾಡಿ ಅದನ್ನು ಅದ್ರ ಮ್ಯಾಗ ದಾಳಿ ಮಾಡಿಸಿದವ. ಅಂಥವ ಈ ರಾವಣನ ಕೊಲ್ಲದೆ ಬಿಡ್ತಾನೆ, ರಾವಣ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡದೆ ಬಿಡ್ತಾನೆ, ರಾವಣ ಕ್ಷಮಿಸ್ತಾನೆ. ಅಷ್ಟು ಕೋಪಿಷ್ಟ ನನ್ನ ಗಂಡಿದ್ದಾನೆ, ಈ ಶೀಲ ತೆಗಿತಾನಂತ ಇದನ್ನು ಹೇಳ್ತಾನೆ. ಇಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ, ಆ ಶನಿ ಮಗ ಅವ, ಆಕೆ ಮ್ಯಾಗ ಮನಸ್ಸಾಗ್ತೈತಿ, ಆಕೆ ಸೌಂದರ್ಯ, ಅದು ಬರೀ ಅವ್ರ ದೃಷ್ಟಿನೂ ಅಲ್ಲಿ ಹಾಗೆ ಇರ್ತದೆ. ಅದು ಮಾಡ್ತಾ ಇತ್ತಂತ ಈ ಒಂದು ಕಥೆಯನ್ನು ಅದು ವೈಭವೀಕರಣ ಮಾಡಲಿಕ್ಕೆ ಹಲವಾರು ರಾಮಾಯಣಗಳಲ್ಲಿ ಈ ಕಥೆಗಳು ಸಿಗ್ತವೆ. ಅವು ಐತಿಹ್ಯಗಳಾಗಿರ್ಬೋದು, ಜನಪದದಂತೂ ಒಂದೊಂದು ಸಂದರ್ಭ ತಗೊಳ್ತಾರೆ. ರಾಮಾಯಣದ ಮುಖ್ಯ ಇದನ್ನ ಇಟ್ಟುಕೊಳ್ತಾರೆ, ತಮ್ಮ ಕಥೆಗಳನ್ನು ಸೇರಿಸ್ತಿರ್ತಾರೆ, ತಮ್ಮ ಪ್ರಶ್ನೆಗಳನ್ನು ಹಾಕ್ತಾರೆ, ಅವಕ್ಕೆ ಉತ್ತರಗಳನ್ನು ತಾವೇ ಕೊಡ್ತಿರ್ತಾರೆ. ಈ ರೀತಿಯಾಗಿ ರಾಮಾಯಣ ಬೆಳೀತಾ ಇದೆ. ಅದಕ್ಕೆ ರಾಮಾಯಣ ಏನಾಗಿದೆ, 300ಕ್ಕಿಂತ ಹೆಚ್ಚು ಆವೃತ್ತಿಗಳದಾವ. ಜಗತ್ತಿನ ಬಹಳಷ್ಟು ಭಾಷೆಗಳಲ್ಲಿ ರಾಮಾಯಣ ಇದೆ. ಆವಾಗ ಏನಾಗ್ತಾ ಇದೆ ಅಂದರೆ, ಯಾರ್ಯಾರಿಗೆ ಹೆಂಗೆ ಬೇಕಲ್ಲ ಆ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ಒಂದು ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ತಮ್ಮ ನೀರಿನ ಇದಕ್ಕೆ ಹಲವಾರು ಪ್ರಕ್ಷೇಪಗಳನ್ನು ತಂದಾರೆ. ಅದ್ರಾಗ ಇದು ಕೂಡ ಒಂದು. ರಾಮನ ಹೃದಯದಲ್ಲಿ ಸುರಕ್ಷಿತಳು ನಾ. ಅದಕ್ಕೆ ಇಂಥ ರಕ್ಷಣೆ ಕೊಡುವಂಥ ನನ್ನ ಗಂಡ, ಏನೆಲ್ಲ ಅಸ್ತ್ರ ಮಾಡಿ ಕಸಿ ನನ್ನ ರಕ್ಷಣೆ ಮಾಡುವಂಥ ನನ್ನ ಗಂಡ, ನಾನು ಯಾವಾಗಲೂ ಅವನ ಹೃದಯದಲ್ಲಿ ಸುರಕ್ಷಿತಳು. ಇಂದು ಅಸುರಕ್ಷಿತಳೇ, ಇವತ್ತು ನನಗೆ ಸುರಕ್ಷೆ ಇಲ್ಲವೇ? ಯಾಕಂದರೆ ಈ ದೂರದನ್ನ ರಾಮನಿಂದ
ಹೇಳು ಎನ್ನ ಕರುಣಿಸಲು ಕರುಣೆಯೇ ಧರ್ಮ. ಇದನ್ನು ಹೇಳು ನನಗೆ ಅಂತ ಹೇಳ್ತಾ ವಾಲ್ಮೀಕಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ದೀಸ್ ಆರ್ ದ ಪ್ರಿನ್ಸಿಪಲ್ಸ್. ಇವಕ್ಕೆ ನಾವು ಅಧ್ಯಾತ್ಮ ತತ್ವಗಳಂತ ಕರಿತೇವೆ. ಏನು ಹೇಳ್ತಾರಂದ್ರೆ ಕರುಣೆಯೇ ಧರ್ಮ. ನೀವು ಶರಣ ಸಾಹಿತ್ಯಗಳಲ್ಲಿ ನೋಡ್ತಿರ್ಬೇಕು. ನಂತರದಲ್ಲಿ ಸಂತ ತುಕಾರಾಮ, ಈ ಕನ್ನಡದ ವಚನ ಸಾಹಿತ್ಯ ಅಷ್ಟೇ ಅಲ್ಲ, ಮರಾಠಿ ಅವಂಗಳನ್ನು ನೋಡ್ರಿ, ಎಲ್ಲೆಲ್ಲಿ ಭಕ್ತಿ ಮೂಮೆಂಟ್ ಅಲ್ಲಿ ನೋಡಿದ್ರಲ್ಲ, ಯಾವಾಗಲೂ ಅವರು ಒತ್ತು ಕೊಡೋದು ಕರುಣೆ. ಸಕಲ ಜೀವಿಗಳಲ್ಲಿ ಏನು ಮಾಡಬೇಕು? ಕರುಣೆಯನ್ನು ತೋರಿಸಬೇಕು, ಲೇಸವನ್ನು ವಹಿಸಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಂದು ಕರ್ನಾಟಕದ ಬಸ್ ಮೇಲೆ ಪ್ರಾಣಿಗಳಿಗೆ ದಯೆ ತೋರಬೇಕು, ಪ್ರಾಣಿಗಳನ್ನು ಹಿಂಸಿಸಬಾರದು, ಅಂದರೆ ಕರುಣೆ ಬೇಕು. ಅದಕ್ಕೆ ಕರುಣೆಯೇ ಧರ್ಮ. ಇಲ್ಲಿ ನೋಡಿ ಧರ್ಮದ ಪ್ರಯೋಗ ಆಗ್ತಿದೆ. ಧರ್ಮ ಅಂದ್ಕೊಳ್ಳಿ ನಾವೆಲ್ಲ ಮತಧರ್ಮಕ್ಕೆ ಹೋಗ್ತೇವೆ. ನಾವು ದೇವರದಾನೋ, ಹೆಂಗೆ ಅದಾನೋ, ಎಲ್ಲಿ ಅದಾನೋ, ನಮಾಜ್ ಮಾಡಬೇಕು, ಏನು ಗಂಟಿ ಬಾರಿಸ್ಬೇಕು, ಏನು ಮೆಣಬತ್ತಿ ಹಚ್ಚಬೇಕು, ಇದಕ್ಕೆ ಓಡ್ತೇವೆ ನಾವು ಧರ್ಮ ಅಂದ್ಕೊಳ್ಳಿ. ಅದಲ್ಲ, ಇಲ್ಲಿ ಧರ್ಮ ಅಂದ್ರೆ ಏನಾಗ್ತಿದ್ದು? ಕೋಡ್ ಆಫ್ ಕಂಡಕ್ಟ್, ಕರ್ತವ್ಯ, ಹೊಣೆ, ನಿಷ್ಠೆ. ಇದು ಕರುಣೆಯ ಧರ್ಮ ಅಂದ್ರೇನು? ಯಾರೇ ಬರಲಿ ನಿಮ್ಮನ್ನು ಆಶ್ರಯ ಕೇಳಿಕೊಂಡು ಅವ್ರಿಗೆ ನೀವು ವೈರಿ ಬಂದರೂ ಕೂಡ ನೀವು, ಅದಕ್ಕೆ ಕೃತಾತ್ಮ ಧರ್ಮ ಅಂತ ಕರೀತಾರೆ. ವೈರಿ ಬಂದರೂ ಕೂಡ ನಿಮ್ಮ ಶರಣಕ್ಕೆ ಅವ್ರಿಗೇನು ಮಾಡಬೇಕು? ನೀವು ಕರುಣೆಯನ್ನು ತೋರಿಸಬೇಕು. ಮನುಷ್ಯನಲ್ಲಿ, ಪ್ರಾಣಿಗಳಲ್ಲಿ ಕರುಣೆ ಬಹಳ ಮುಖ್ಯ. ಕರುಣೆಯೇ ಧರ್ಮ. ಧರ್ಮ ಅಂದ್ರೆ ಏನಪ್ಪ ಅಂದರೆ ಕರುಣೆ. ಹೊಣೆ ಅಂದ್ರೇನಪ್ಪ? ನಮ್ಮ ಕರ್ತವ್ಯಗಳಂದ್ರೇನು, ನಮ್ಮ ಜವಾಬ್ದಾರಿಗಳಂದ್ರೇನು? ಸಕಲ ಜೀವಿಗಳಿಗೆ ಕರುಣೆಯನ್ನು ತೋರಿಸುವುದು. ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ ಕರುಣೆಯೇ ಧರ್ಮ ಅಂತ ಹೇಳ್ತಾರೆ. ಎಂದು ನನಗೆ ಬೋಧಿಸಿದ ರಾಮ ರಾಕ್ಷಸರಿಂದ ಮುಕ್ತಗೊಳಿಸಿ ನನಗೆ ತೋರಿಸುವನೇ ಕರುಣೆ. ಹಾಗಾದರೆ ಇದನ್ನು ನನಗೆ ಕರುಣೆಯ ಧರ್ಮ ಅಂತ ಬೋಧಿಸಿದವ್ರು ಯಾರು? ನನಗೆ ರಾಮ. ಈ ಬೋಧನೆಯನ್ನು ಬೋಧಿಸಿದಂಥ ರಾಮ ಈ ರಾಕ್ಷಸರ ಉಪಟಳದಿಂದ ನನ್ನನ್ನು ರಕ್ಷಿಸಿ ನನಗೆ ಕರುಣೆ ತೋರಿಸುವನೇ ಅಂಥೇಳಿ ಆಕೆ ಪ್ರಶ್ನೆ ಮಾಡ್ತಾಳೆ ಹನುಮಾನಲ್ಲಿ. ಎನ್ನ ರಕ್ಷಿಸಲು ಶತ್ರುನಾಶಕ ಲಕ್ಷ್ಮಣ ಕಾಯುತಿ ಅನ್ನ ರಾಮನ ಆಜ್ಞೆ. ಅಂದರೆ ರಾಮನ ಆಜ್ಞೆ ಇಲ್ಲದ ಲಕ್ಷ್ಮಣ ಏನೂ ಮಾಡೋದಿಲ್ಲ. ನನಗೆ ಇಲ್ಲಿ ಮುಕ್ತ ಮಾಡ್ಕೊಂಡು ಬರೋ ಸಲುವಾಗಿ, ರಾಕ್ಷಸರ ಜೊತೆಗೆ ಹೋರಾಟ ಮಾಡೋ ಸಲುವಾಗಿ ಅವನು ಲಕ್ಷ್ಮಣ ಅನ್ನನ ಆಜ್ಞೆಯನ್ನು ಕಾಯ್ತಾ ಇರಬೇಕು ಅಂತ ಸೀತೆ ಹನುಮಾನ್ಗೆ ಹೇಳ್ತಾಳೆ. ಇದೇ ರೀತಿಯಾಗಿ ಮತ್ತೆ ಯಾವ ವಿಚಾರಗಳನ್ನು ಸೀತೆ ವ್ಯಕ್ತಪಡಿಸ್ತಾಳೆ. ಅದರ ಮೂಲಕ ಆದಿಕವಿ ವಾಲ್ಮೀಕಿಯವರು ಯಾವ ತತ್ವಗಳನ್ನು, ಆಧ್ಯಾತ್ಮದ ವಿಚಾರಗಳನ್ನು ಹಂಚಿಕೊಂಡಾರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.